ಉತ್ತರ ಪ್ರದೇಶದಲ್ಲಿ ನಿಲ್ಲುತ್ತಲೇ ಇಲ್ಲ ಕಾರ್ಯಾಚರಣೆ. ಸರ್ಕಾರಿ ಜಾಗದಲ್ಲಿದ್ದ ಅಕ್ರಮ ಲೇಔಟ್ ಮತ್ತೆ ಸರ್ಕಾರದ ವಶಕ್ಕೆ. ಪುರಾತನ ಮಸೀದಿಗೂ ನುಗ್ಗಲಿದ್ಯಾ ಯೋಗಿ ಬುಲ್ಡೋಸರ್. ಬುಲ್ಡೋಸರ್ ಹೀಗೆ ಅಬ್ಬರಿಸ್ತಾ ಇದೆ ಅಂದ್ರೆ ನೀವು ಖಂಡಿತ ಊಹಿಸಿರ್ತೀರಿ ಇದು ಉತ್ತರ ಪ್ರದೇಶ ಅಂತ. ಇಡೀ ದೇಶದಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ಶುರು ಮಾಡಿದ್ದೇ ಸಿಎಂ ಯೋಗಿ ಆದಿತ್ಯನಾಥ್. ಅಕ್ರಮ ಒತ್ತುವರಿ ಮತ್ತು ಮಾಫಿಯಾಗಳ ವಿರುದ್ಧ ಯೋಗಿ ಬುಲ್ಡೋಸರ್ಗಳು ಈಗ ಮತ್ತೊಮ್ಮೆ ಅಬ್ಬರಿಸ್ತಾ ಇವೆ. ಈಗ ನೀವು ನೋಡ್ತಾ ಇರೋ ದೃಶ್ಯ ಸಂಭಲ್ನದ್ದು. ಸಂಭಲ್ ಜಿಲ್ಲೆಯ ದತಾವಲಿ ಪ್ರದೇಶದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಹಾಗೂ ಗುತ್ತಿಗೆದಾರರು ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ರು. ಯಾವುದೇ ಅನುಮತಿಯಿಲ್ಲದೆ ಅಕ್ರಮ ಲೇಔಟ್ ನಿರ್ಮಿಸಿದ್ರು. ಖಾಸಗಿ ಸೈಟ್ಗಳ ಸುತ್ತ ಹಾಕಿದ್ದ ತಾತ್ಕಾಲಿಕ ಗೋಡೆಯನ್ನು ಧ್ವಂಸಗೊಳಿಸಲಾಗಿದೆ. ಸಂಭಲ್ನಲ್ಲೇ ನಡೆದ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಪವಿತ್ರ ಭಾಗೀರಥಿ ತೀರ್ಥಕ್ಷೇತ್ರವನ್ನು ಪಾವನಗೊಳಿಸಲಾಯಿತು. ಇಲ್ಲಿ ಅತಿಕ್ರಮಣವಾಗಿದ್ದ ಜಾಗವನ್ನು ತೆರವುಗೊಳಿಸಲಾಯಿತು. ಆ ಮೂಲಕ ತೀರ್ಥಕ್ಷೇತ್ರದ ಜಾಗವನ್ನು ಸಮತಟ್ಟುಗೊಳಿಸಲಾಯಿತು. ಕಾಶಿಯ ಮಸೀದಿಯತ್ತಲೂ ನುಗ್ಗುತ್ತಾ ಬುಲ್ಡೋಸರ್. ಸಂಭಲ್ ಕಾರ್ಯಾಚರಣೆಯ ಬೆನ್ನಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಸದೀಯ ಕ್ಷೇತ್ರವಾದ ವಾರಣಾಸಿಯಿಂದ ದೊಡ್ಡ ಸುದ್ದಿಯೊಂದು ಮುನ್ನೆಲೆಗೆ ಬಂದಿದೆ. ಕಾಶಿ ರೈಲ್ವೆ ನಿಲ್ದಾಣದ ಪುನರಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಯಾಗ್ತಿರುವ ಮಸ್ಜಿದ್ಗಂಜ್ ಶಹೀದಾ ಮಸೀದಿಗೆ ರೈಲ್ವೆ ಆಡಳಿತ ಮಂಡಳಿ ನೋಟಿಸ್ ಜಾರಿ ಮಾಡಿದೆ. ಮಸೀದಿಗೆ ಅಂಟಿಸಲಾಗಿರುವ ಈ ನೋಟಿಸ್ನಲ್ಲಿ ಜೂನ್ 20ರ ಒಳಗಾಗಿ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಅಂತಿಮ ಗಡುವು ನೀಡಲಾಗಿದೆ. ನಿಗದಿತ ಅವಧಿಯೊಳಗೆ ಮಸೀದಿ ಸಮಿತಿ ಇದನ್ನು ತೆರವುಗೊಳಿಸದಿದ್ದರೆ ರೈಲ್ವೆ ಇಲಾಖೆಯು ಬುಲ್ಡೋಸರ್ ಬಳಸಿ ಮಸೀದಿಯನ್ನು ಧ್ವಂಸಗೊಳಿಸಲಿದೆ ಎಂದು ಎಚ್ಚರಿಸಲಾಗಿದೆ. ಈ ನೋಟಿಸ್ ಜಾರಿಯಾದ ಕ್ಷಣವೇ ಮಸೀದಿ ಸಮಿತಿ ಹಾಗೂ ಮುಸ್ಲಿಂ ಧರ್ಮಗುರುಗಳು ಆತಂಕಗೊಂಡಿದ್ದಾರೆ. ಮಸೀದಿ ಸಮಿತಿಯ ಸದಸ್ಯರು ವಾರಣಾಸಿ ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ. ಮಸೀದಿ ಧ್ವಂಸ ಪ್ರಕ್ರಿಯೆಗೆ ತಡೆ ನೀಡಬೇಕು ಮತ್ತು ರೈಲ್ವೆ ಇಲಾಖೆಯೊಂದಿಗೆ ಮಾತುಕತೆ ನಡೆಸಿ ಶೀಘ್ರದಲ್ಲೇ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಮೌಲ್ವಿಗಳ ಪ್ರಕಾರ ಈ ಮಸೀದಿ ಲಕ್ಷಾಂತರ ಜನರ ಆಸ್ಥೆಯ ಕೇಂದ್ರವಾಗಿದ್ದು, ಇದು ಕ್ರಿಸ್ತಶಕ 1534ರಷ್ಟು ಹಳೆಯದಾಗಿದ್ದು, ಬನಾರಸ್ ನಗರದ ಹಳೆಯ ಸೆಟಲ್ಮೆಂಟ್ ನಕ್ಷೆಯಲ್ಲೂ ಇದರ ದಾಖಲೆ ಇದೆ. ಕಾಶಿ ರೈಲ್ವೆ ನಿಲ್ದಾಣ ಅಸ್ತಿತ್ವಕ್ಕೆ ಬಂದಿದ್ದು 1987ರಲ್ಲಿ, ಆದರೆ ಮಸೀದಿ ಅದಕ್ಕಿಂತ ಮುನ್ನವೇ ಅಲ್ಲಿದೆ ಎಂದು ಅವರು ವಾದಿಸಿದ್ದಾರೆ. ಸದ್ಯಕ್ಕೆ ಮಸೀದಿ ಸಮಿತಿಯ ವಿನಂತಿಯನ್ನು ಆಲಿಸಿರುವ ಜಿಲ್ಲಾಧಿಕಾರಿಗಳು ರೈಲ್ವೆ ಇಲಾಖೆಯೊಂದಿಗೆ ಮಾತನಾಡಿ ಶೀಘ್ರದಲ್ಲೇ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡಿದ್ದಾರೆ. ಆದರೆ ಸಿಎಂ ಯೋಗಿ ಅಕ್ರಮಗಳ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಡೆಡ್ಲೈನ್ ಮುಗಿದ ನಂತರ ಈ ಪುರಾತನ ಮಸೀದಿಯತ್ತಲೂ ಯೋಗಿ ಬುಲ್ಡೋಸರ್ ನುಗ್ಗುತ್ತಾ ಅನ್ನೋದೀಗ ಕುತೂಹಲದ ಪ್ರಶ್ನೆಯಾಗಿದೆ.